ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಈಗಾಗಲೇ ರಂಗೇರಿದ್ದು ಇವತ್ತು ರಾಮನಗರದಲ್ಲಿ ಡಿ.ಕೆ. ಸುರೇಶ್ ಅವರು ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ಸೊ ಅದಕ್ಕೆ ನಿರ್ಮಾಪಕರಾಗಿರುವಂತಹ ಉಮಾಪತಿ ಶ್ರೀನಿವಾಸ್ ಅವರು ಸಾಥ್ ಕೊಡ್ತಾ ಇದ್ದಾರೆ. ಸೊ ಅವರು ಯಾವ ರೀತಿ ಸಾಥ್ ಕೊಡ್ತಾ ಇದ್ದಾರೆ ಅಂತ ಕೇಳೋಣ. ನಮ್ಮ ಜೊತೆ ಇದ್ದಾರೆ ಸರ್. ಇವತ್ತು ಅಪಾರವಾದಂತಹ ಕಾಂಗ್ರೆಸ್ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರ ಜೊತೆ ಡಿ.ಕೆ. ಸುರೇಶ್ ಅವರು ನಾಮಿನೇಷನ್ ಮಾಡ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖುಷಿ ಆಗ್ತದೆ, ಯಾಕಂದರೆ ನಾವೆಲ್ಲ ಅವ್ರನ್ನ ಮೆಚ್ಚಿ ಅವ್ರನ್ನ ಇಷ್ಟಪಟ್ಟು ಬಂದಿರೋವಂಥವ್ರು. ಯಾಕಂದರೆ ಅವ್ರು ಕರೆದಿದ್ರೆ ಇನ್ನಷ್ಟು ಜನ ಬರ್ತಾಯಿದ್ರು ಗೊತ್ತಿಲ್ಲ. ಈಗಾಗಲೇ ಮಾಹಿತಿ ಪ್ರಕಾರ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿ ಬಂದಿದ್ದಾರೆ ಅಂತ ಗೊತ್ತಾಯಿತು. ನಾವು ನೋಡಿದಾಗಲೇ ನಾವು ವಿಟ್ನೆಸ್ ಮಾಡ್ದಲ್ಲ, ಅವಾಗ ನಮ್ಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು. ಯಾಕೆಂದರೆ ಜನಗಳನ್ನ ಸಂಪಾದನೆ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ಎಲ್ಲೋದ್ರೂ ಯಾವುದೇ ವೇದಿಕೆ ಹೋದ್ರು ಅವ್ರು ಒಂದೇ ಮಾತು ಹೇಳೋದು, ನಮಗೆ ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನನ್ನ MP ಮಾಡಿ ಅಧಿಕಾರ ನಡೆಸೋಕ್ಕೆ ಅಂತ ಇದುವರೆಗೂ ಅವ್ರ ಬಾಯಲ್ಲಿ ಒಂದು ದಿವಸನೂ ಬಂದಿಲ್ಲ. ನಿಮ್ಮ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ. ಸೊ ಭಾಳ ಖುಷಿ ಆಯಿತು. ಯಾಕೆಂದರೆ ನಾವು ರಾಜಕೀಯವಾಗಿ ಬೆಳೆದಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಶಿವಕುಮಾರ್ ಅಣ್ಣ, ಸುರೇಶ್ ಅಣ್ಣ ಹಾಗೂ ರಾಮಲಿಂಗಾರೆಡ್ಡಿ ಸಾಹೇಬರು. ಅವ್ರು ಮೂರು ಜನಕ್ಕೆ ನಾವು ಯಾವ ರೀತಿ ಕೃತಜ್ಞತೆ ಸಲ್ಲಿಸಿದ್ರೂ ಸಾಲದು. ಹಾಗಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ವತಿಯಿಂದನೂ ಕೂಡ ಅನೇಕ ಜನ ಬಂದಿದ್ದಾರೆ, ಇನ್ನು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಿಂದನೂ ಬಂದಿದ್ದಾರೆ. ಇವಾಗ ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೋದ್ರು 12:30 ಒಳಗಾಗಿ ಅಂತೇಳಿ ಟೈಮ್ ನಿಗದಿಯಾಗಿತ್ತು. ಅದ್ರ ಪ್ರಕಾರನೇ ಆಗ್ತದೆ. ಇವಾಗ ಹೊರಗಡೆ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ನಿಮ್ಮ ಕಡೆಯಿಂದ ಯಾವ ರೀತಿ ಅಂತ ಸಪೋರ್ಟ್ ಇದೆ ಆ್ಯಂಡ್ ಯಾವ ರೀತಿ ಅಂತ ಪ್ರಚಾರದ ಕೆಲಸಗಳಲ್ಲಿ ಪಾಲ್ಗೊಳ್ತೀರಾ ಅಂತ? ಸರ್, ಇವಾಗ ಸುರೇಶ್ ಅಣ್ಣನಿಗೆ ನಾವು ಪ್ರಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾರ್ಯಾರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಕ್ಕಪಕ್ಕದ ಬರೋದ್ರಿಂದ, ಬಾರ್ಡ್ರ್ ಆಗಿರೋದ್ರಿಂದ ಈ ನಮ್ಮಲ್ಲಿ ಅನೇಕ ಗಾರ್ಮೆಂಟ್ಸ್ಗಳಿದ್ದಾವೆ. ಸೊ ಕೆಲವೊಬ್ಬರೆಲ್ಲ ಏನು ಮಾಡಿದ್ದಾರೆ, ಇನ್ನೂ ವೋಟ್ ಶಿಫ್ಟ್ ಮಾಡ್ಕೊಂಡಿಲ್ಲ. ಸೊ ಅವರು ಅಷ್ಟೇ, ಅವ್ರುಗಳಿಗೂ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಇವಾಗ 9ನೇ ತಾರೀಕುವರೆಗೂ ಅವಕಾಶ ಇದೆ. ಯಾರು ಎಲ್ಲಿರ್ಬೇಕು, ನೀವು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿರಬೇಕಾ ಅಥವಾ ಬೆಂಗಳೂರು ದಕ್ಷಿಣದಲ್ಲಿರಬೇಕಾ, ತೀರ್ಮಾನ ತೊಗೊಂಡು ಒಂದೊಂದು ವೋಟು ವೇಸ್ಟ್ ಮಾಡಬೇಡಿ ಅಂತೇಳಿ. ಯಾಕಂದರೆ ಈಗಾಗಲೇ ತಮಗೂ ಗೊತ್ತಿದೆ, ಈ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ 50%ಗೂ ಹೆಚ್ಚಿನ ಯುವಕರು ಮತ್ತು ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಆಮೇಲೆ ಹೋದ ಬಾರಿ ನಮ್ಮ ಡಿ.ಕೆ. ಸುರೇಶ್ ಅಣ್ಣ ಒಬ್ಬರೇ ಗೆದ್ದಿದ್ದು. ಈ ಬಾರಿ ಅತಿ ಹೆಚ್ಚು ಮತಗಳನ್ನ ಗೆಲ್ತೀವಿ ಅನ್ನೋ ಒಂದು ಭರವಸೆ ಇಟ್ಕೊಂಡಿದ್ದೀವಿ. ನಮ್ಮ ಕಡೆಯಿಂದ ದುಡಿಮೆ ಅಂತ ಬಂದಾಗ ನಾವು ನಿಜವಾಗ್ಲೂ ಅವ್ರೇನು ಯಾರಿಗೂ ಏನು ಕರಿಬೇಕಾಗಿಲ್ಲ, ನಾವೆಲ್ಲ ಪ್ರಾಮಾಣಿಕತೆಯಿಂದ ಮಾಡ್ತೀವಿ. ಯಾಕಂದ್ರೆ ನಾವು ಇವಾಗ ರಾಜಕೀಯವಾಗಿ ನಿಂತಿದ್ದೀವಿ, ಸಬಲರಾಗಿದ್ದೀವಿ ಅಂದರೆ ಅವ್ರ ಆಶೀರ್ವಾದದಿಂದನೇ. ಸೊ ಹಂಗಾಗಿ ನಮಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಒಂದು ಸಮಯ ಇದು. ಆಪೋಸಿಟ್ ಪಾರ್ಟಿಗಳನ್ನು ಸೋಲಿಸೋದಕ್ಕೆ ಯಾವ ರೀತಿ ಅಂತ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದೀರಾ ಅಂತ? ಸರ್, ಇಲ್ಲಿ ರಾಜಕೀಯ ಅಂತ ಬಂದಾಗ ಸೋಲು ಗೆಲುವು ಸರ್ವೇ ಸಾಮಾನ್ಯ. ಆದರೆ ಸುರೇಶ್ ಅಣ್ಣನ ವಿಚಾರಕ್ಕೆ ಬಂದರೆ ಅವರು ಮನ್ಸು ಗೆಲ್ಲಕ್ಕೆ ಬಂದಿದ್ದಾರೆ. ಮತ್ತು ಈಗಾಗಲೇ ನೀವು ನೋಡಿದಿರಿ, ಅನೇಕ ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನ. ಯಾಕೆಂದರೆ 24 ಗಂಟೆನೂ ಅವ್ರು ಅವೈಲೇಬಲ್ ಇರ್ತಾರೆ. ಇವಾಗ ನಾವು ರಾತ್ರಿ 12:30 1 ಗಂಟೆಗೆ ಯಾವ್ದಾನ ಒಬ್ಬ ರಾಜಕಾರಣಿ ಮನೆಗೆ ಹೋಗಿ ಕೆಲಸ ಮಾಡಿಸ್ಕೋಬೋದು ಅಂದರೆ ನಮ್ಮ ಸುರೇಶ್ ಅಣ್ಣ ಒಬ್ಬರೇ. ಸೊ ಇವಾಗ ನಮ್ಗೆ ಯಾವ್ದಾನ ಒಂದು ಸಮಸ್ಯೆ ಆಯಿತಾ, ಅಣ್ಣ ಹಿಂಗೆ ಅಂದರೆ ಆಯ್ತು ಮನೆ ಹತ್ರ ಬಂದ್ಬಿಡು, ಅಣ್ಣ ಎಷ್ಟೊತ್ತಿಗೆ ಬರಲಿ, ಎಷ್ಟೊತ್ತಿಗೆ ನಾ ಪಾಪ ನಾನು ಅಲ್ಲಿ ರೆಡಿ ಇರ್ತೀನಿ ಅಂತಾರೆ. ಅಂದರೆ ನಮಗೆ ಖುಷಿ ಆಗೋದೇನೋ ಅಂದರೆ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ತುಂಬ ಚಿಕ್ಕ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಭಾಳ ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಅವ್ರ ಕೆಲಸ ವೈಖರಿ, ಅವ್ರೇನು ಅವ್ರ ಬಗ್ಗೆ ಪ್ರಚಾರ ಮಾಡ್ಕೋಬೇಕಾಗಿಲ್ಲ, ಜನನೇ ಪ್ರಚಾರ ಮಾಡ್ತಾಯಿದ್ದಾರೆ. ಹೆಣ್ಮಕ್ಳು ಕೇಳಿದ್ರೆ ನೋಡಪ್ಪ ಸುರೇಶಪ್ಪ ನಮ್ಮ ಮಗ ಇದ್ದಂಗೆ, ಬಂದರೆ ಸಿಗ್ತಾರೆ. ಇವಾಗ ಊರುಗಳಿಗೆ ಬಂದರೂ ಅಷ್ಟೇ ನಮ್ಮನ್ನು ಮಾತಾಡ್ಸ್ಕೊ ಹೋಗ್ತಾರೆ. ಯಾವ್ದಾನ ಸಾವು ನೋವುಗಳಾದರೂ ಫೋನ್ ಮಾಡಿ ವಿಷಯ ತಿಳಿಸ್ತಾ ಇದ್ರು, ಜೊತೆಲಿರೋರು ಯಾರನ್ನ ಒಂದು ಮಾತು ಹೇಳ್ತಾ ಇದ್ದಂಗೆ ಟಕ್ಕಂತ ಓಡ್ ಬರ್ತಾರೆ. ಆ ಥರದ ನಿದರ್ಶನಗಳು ನಮ್ಮ ಕಣ್ಣಾರ ನಾವು ಬೇಕಾದಷ್ಟು ನೋಡಿದ್ದೀವಿ. ಆಮೇಲೆ ಸುರೇಶ್ ಅಣ್ಣನಿಗೆ ರಾಜಕೀಯ ಅನಿವಾರ್ಯ ಇಲ್ಲ, ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಸುರೇಶ್ ಅಣ್ಣ ಅನಿವಾರ್ಯ. ಸೊ ಹಂಗಾಗಿ ಅವ್ರನ್ನೆಲ್ಲ ನಾವು ನಂಬ್ಕೊಂಡಿದ್ದೀವಿ. ಈ ಬಾರಿನೂ ಕೂಡ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ ಸರ್. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ಏನು ಭಾಗ್ಯಗಳೇ ಕೊಟ್ಟಿದ್ದಾರಲ್ಲ, ಈಗಾಗಲೇ ಎಲ್ಲ ಕರ್ನಾಟಕ ಜನತೆ ಪಡ್ಕೊತಾ ಇದ್ದಾರೆ. ಈಗ ಫ್ರೀ ಬಸ್ ಆಗಿರ್ಬೋದು ಅಥವಾ ಪಿಂಚಣಿ ಆಗಿರ್ಬೋದು, ಅದೆಲ್ಲನೂ ಸಹ. ಸೊ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೋದು ಈ ಎಲೆಕ್ಷನ್, MP ಎಲೆಕ್ಷನ್ಗೆ ಅಂತ? ಸರ್, ಇವಾಗ ತಮಗೆ ಗೊತ್ತಿದೆ, ಯಾರ್ಯಾರು ಟೀಕೆ ಮಾಡ್ತಾಯಿದ್ರು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ, ಇವತ್ತು ಅವರೇ ಫಾಲೋ ಮಾಡೋಂಗೆ ಆಗಿದೆ. ಕೇಂದ್ರ ಸರ್ಕಾರ ಏನೋ ಒಂದು ಅಧಿಕಾರದಲ್ಲಿತ್ತು, BJP ಪಾರ್ಟಿ, ಅವರು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಪಂಚ ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ಅದರ ನಿಟ್ಟಿನಲ್ಲೇ ಅವರು ಕಾಪಿ ಮಾಡ್ಕೊಂಡು ಇನ್ನೊಂದಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಮೋದಿ ಗ್ಯಾರಂಟಿ ಅಂತ. ಇಲ್ಲಿ ನಾವು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರಲ್ಲ, ಬಟ್ ಆದರೂ ಕೂಡ ಕಾಂಗ್ರೆಸ್ ಗ್ಯಾರಂಟಿ. ಇವಾಗ ಕಾಂಗ್ರೆಸ್ ಪಾರ್ಟಿ ಸೆಕ್ಯುಲರ್ ಪಾರ್ಟಿ. ನಿಮ್ಗೆ ಯಾವ್ದಾನ ಒಬ್ಬ ಮಹಿಳೆನ ಪ್ರಧಾನಿ ಮಾಡಿರೋ ಉದಾಹರಣೆ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಇವಾಗ ನೀವು ಆ ಥರದ ಉದಾಹರಣೆ BJPಯಲ್ಲಿ ನೀವು ತೋರಿಸಿ, ಯಾವುದೇ ಕಾರಣಕ್ಕೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ದ್ರೌಪದಿ ಮುರ್ಮು ಅವ್ರನ್ನ ಇವರು ನಮಗೇನು ಲೋಕಸಭಾ ಪಾರ್ಲಿಮೆಂಟ್ ಹಾಲ್ ಬರ್ತದೆ ಅದಕ್ಕೆ ಉದ್ಘಾಟನೆಗೂ ಕರೀಲಿಲ್ಲ. ಇದೆಲ್ಲ ನೋಡಿದಾಗ ನಮ್ಗೆ ಭಾಳ ಬೇಜಾರಾಗ್ತದೆ. ಗ್ಯಾರಂಟಿ ಕೊಡೋದು ಬಿಡೋದು ಸೆಕೆಂಡ್ರಿ. ಈ 5 ಗ್ಯಾರಂಟಿಗಳು ಬಂದಾಗ ಅಂದರೆ ಅನೌನ್ಸ್ ಮಾಡಿದಾಗ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಜನಗಳ ತೆರಿಗೆ ಅಮೌಂಟ್ನ ಖಾಲಿ ಮಾಡ್ತಾಯಿದೆ. ಸರ್, ಇವಾಗ ಸರ್ಕಾರ ನಡೆಸಬೇಕಾಗಿರೋದು ಯಾರಿಗೋಸ್ಕರ? ಜನಗಳಿಗೋಸ್ಕರ.
ಜನಗಳಿಗೋಸ್ಕರ ಗ್ಯಾರಂಟಿ ಬಿಟ್ಟಿರೋದು 8ರಿಂದ 10 ತಿಂಗಳು ಒಳಗಾಗಿ 5 ಗ್ಯಾರಂಟಿನೂ ಜನಗಳಿಗೆ ಮನೆ ಬಾಗಿಲಿಗೆ ತಲುಪಿದೆ. ನೀವೇ ಯೋಚನೆ ಮಾಡಿ, ಮತ ಹಾಕುವಂಥವ್ರು ಯಾರಿಗೂ ನಾವು ಹೋಗಿ ಹೇಳ್ಬೇಕಾಗಿಲ್ಲ ಸುರೇಶಣ್ಣನಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿ ಅಂತೇಳಿ. ಅವ್ರಿಗೆ ಗೊತ್ತಿದೆ. ನೋಡಪ್ಪ, ಎಷ್ಟೋ ರೆವೆನ್ಯೂ ಪಾಕೆಟ್ಗಳಿಗೆ ಹೋದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ಈ ಮನೆ ಕಟ್ಟಿದ್ದೀವಿ ಅಂದರೆ ಅವತ್ತು ಇಂದಿರಾ ಗಾಂಧಿ ಕೊಟ್ಟಿರೋದಪ್ಪ, ಆ ಅಮ್ಮನ ಋಣ ನಮಗಿದೆ ಅಂತೇಳಿ. ಎಲ್ಲೋ ಒಂದು ಕಡೆ ಹೋದ್ರೆ ನೋಡಪ್ಪ ಸುರೇಶಪ್ಪ ನಮಗೆ ಬೋರ್ ಹಾಕ್ಸ್ಕೊಟ್ರಪ್ಪ, ಅದು ಇದು ನಮ್ಗೆ ಭಾಳ ಖುಷಿ ಆಗ್ತದೆ ಸರ್. ಇವತ್ತಿಗೂ ನಮಗೆ ಮಾದರಿ ಅಂತ ಆದರೆ ನಿಜವಾಗ್ಲೂ ಸುರೇಶಣ್ಣ ನಮಗೆ. ಈ ಬಾರಿ ಕಾಂಗ್ರೆಸ್ 5 ಗ್ಯಾರಂಟಿಗಳು ಜನಗಳಿಗೆ ಮನೆ ತಲುಪಿದೆ, ಮನ್ಸು ಮುಟ್ಟಿದೆ, ಮನ್ಸನ್ನ ನಾವು ಗೆದ್ದಿದ್ದೀವಿ. ಖಂಡಿತವಾಗ್ಲೂ ಆ 5 ಗ್ಯಾರಂಟಿ ಜೊತೆಯಲ್ಲಿ ನಮ್ಮ ಸುರೇಶಣ್ಣನ ಗ್ಯಾರಂಟಿನೂ ಈ ಸಲ ಬೆಂಗಳೂರು ಗ್ರಾಮಾಂತರ ಜನ ಕೈ ಹಿಡಿತಾರೆ ಅಂತ ನಂಬ್ಕೊಂಡಿದ್ದೀವಿ ಸರ್. ಇದನ್ನ ಹೊರತುಪಡಿಸಿ ನನ್ನೊಂದಿದೆ, ಕೋಲಾರ ಕ್ಷೇತ್ರದಲ್ಲಿ ಇನ್ನೂ ಸಹ ಒಂದು ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಟಿಕೆಟ್ ಇನ್ನೂ ಕಗ್ಗಂಟಾಗೇ ಇದೆ. ಸೊ ಅದನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಆ ವಿಚಾರ ಮಾತಾಡೋಷ್ಟು ಇನ್ನೂ ದೊಡ್ಡವನಾಗಿಲ್ಲ. ಅದೇನು ಪಾರ್ಟಿ ತೀರ್ಮಾನ ತಗೋತಾರೆ ಸರ್. ಯಾಕಂದ್ರೆ ಪಾರ್ಟಿಯಲ್ಲಿ ಸರ್ ಯಾವುದೇ ಒಂದು ಮನೆ ಅಂತ ಬಂದಾಗಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ, ಕಾನ್ಸ್ಟಿಟ್ಯೂನ್ಸಿ ಅಂತ ಬಂದಾಗಲೂ ವ್ಯತ್ಯಾಸಗಳು ಬಂದೇ ಬರ್ತವೆ ಸರ್. ಅವರು ದುಡ್ದಿರ್ತಾರೆ, ಇವರು ದುಡ್ದಿರ್ತಾರೆ, ಪಾರ್ಟಿ ತೀರ್ಮಾನ ತಗೊಳ್ತದೆ. ಯಾರೇ ಆಗಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಷ್ಟೇ ಸರ್. ನಮ್ಮ ಕಾಂಗ್ರೆಸ್ 28ಕ್ಕೆ 28 ಕಾನ್ಸ್ಟಿಟ್ಯೂನ್ಸಿನೂ ನಾವು ಗೆಲ್ಲಬೇಕು ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ರಾಮನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.